ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಮುಖದ ಕಪ್ಪು ಕಲೆಗಳನ್ನು ಅಳಿಸಲು 100 ಔಷಧಗಳನ್ನು ಬಳಸುವ ನಾವು, ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಒಮ್ಮೆಯಾದರೂ ಯೋಚಿಸಬೇಕಲ್ಲವೇ? ಮನುಷ್ಯ ದೊಡ್ಡವನಾಗುವುದು ದೊಡ್ಡ ದೊಡ್ಡ ಮಾತುಗಳಿಂದ ಅಲ್ಲ, ಸಣ್ಣ ಸಣ್ಣ ಮಾತುಗಳನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ವ್ಯವಹರಿಸುವುದರಿಂದ. ದಾರಿಯಲ್ಲಿ ಎಡವಿ ಬಿದ್ದರೆ ನಾವು ಎಲ್ಲರೂ ನೋಡುವ ಮುನ್ನ ಎದ್ದು ನಿಲ್ಲಬೇಕು. ಜೀವನದಲ್ಲಿ ಎಡವಿ ಬಿದ್ದರೆ ಎಲ್ಲರೂ ನೋಡುವ ಹಾಗೆ ಛಲದಿಂದ ಎದ್ದು ನಿಲ್ಲಬೇಕು. ಮನುಷ್ಯ ದೊಡ್ಡವನು ಅನಿಸಿಕೊಳ್ಳುವುದು ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ವಿಷಯಗಳಿಂದ ಅಲ್ಲ ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು. ತಪ್ಪುಗಳನ್ನು ಮಾಡದೇ ಇರುವವರು ಯಾರೂ ಈ ಪ್ರಪಂಚದಲ್ಲಿ ನಿಮಗೆ ಸಿಗಲಾರರು. ಸಣ್ಣ ಸಣ್ಣ ತಪ್ಪುಗಳಿಗೆ ಸ್ನೇಹವನ್ನೇ ಕಳೆದುಕೊಳ್ಳುತ್ತಾ ಸಾಗಿದರೆ ನಾವು ಒಬ್ಬಂಟಿಯಾಗಿ ಜೀವಿಸಬೇಕಾಗಬಹುದು. ಎಲ್ಲ ಸಲವೂ ನಮ್ಮ ಪರವಾಗಿಯೇ ಸಂಗತಿಗಳು ಜರುಗುವುದಿಲ್ಲ. ನಮ್ಮ ಆಶಯಕ್ಕೆ ವಿರುದ್ಧವಾದವು ಕೂಡ ಘಟಿಸುತ್ತವೆ. ಆಗ ನಾವು ಧೃತಿಗೆಡಬಾರದು. ತನ್ನ ಬಗ್ಗೆ ಬೇರೆಯವರು ಏನು ಬೇಕಾದರೂ ಯೋಚಿಸಲಿ, ಅದರ ಬಗ್ಗೆ ನಾನು ಸ್ವಲ್ಪವೂ ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ಯಾರು ಅಂದುಕೊಳ್ಳುತ್ತಾರೋ ಅವರೇ ಈ ಜಗತ್ತಿನಲ್ಲಿ ಅಸಾಮಾನ್ಯವಾದದ್ದನ್ನು ಸಾಧಿಸಿ ತೋರಿಸುತ್ತಾರೆ. ನಿಮ್ಮ ಕುರಿತು ಬೇರೆಯವರು ಏನೇ ತಿಳಿದುಕೊಂಡರೂ ನೀವು ಅದರ ಬಗ್ಗೆ ಯೋಚಿಸದೇ ಇರಬೇಕು. ಜೀವನದಲ್ಲಿ ನೀವು ನೋವು ಅನುಭವಿಸದೇ ಇದ್ದರೆ ಸಾಹಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ತಪ್ಪು ಮಾಡದೇ ಇದ್ದರೆ ಕಲಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೋಲನ್ನು ಕಾಣದೇ ಇದ್ದರೆ ಯಶಸ್ಸು ಕೂಡ ಅನುಭವಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ನಿಮ್ಮ ಹಿನ್ನೆಲೆಗಳು ಕ್ಷಣಿಕ. ನಿಮ್ಮ ಪ್ರಯತ್ನ ಒಂದೇ ನಿಮ್ಮನ್ನು ಸಾಧಕರನ್ನಾಗಿ ಮಾಡಬಲ್ಲದು. ಯಾದ ಕೆಲಸಗಳನ್ನು ಮೈಮೇಲೆ ಹಾಕಿಕೊಂಡು ಬಹಳ ಬ್ಯುಸಿಯಾಗಿದ್ದೀನಿ ಅಂತ ಯಾರಿಗೂ ತೋರಿಸಿಕೊಳ್ಳಬೇಡಿ. ಅದರಿಂದ ಅನೇಕ ಮಧುರವಾದ ಬಾಂಧವ್ಯಗಳು ನಶಿಸಿ ಹೋಗುವ ಸಾಧ್ಯತೆಗಳಿರುತ್ತದೆ. ಏನೇ ಕೆಲಸ ಇದ್ದರೂ ನಮ್ಮವರಿಗಾಗಿ ಸ್ವಲ್ಪ ಸಮಯ ಮಾಡಿಕೊಳ್ಳಬೇಕು. ಏಕೆಂದರೆ ಮುಂದೊಂದು ದಿನ ನಿಮ್ಮ ಬಳಿ ಸಮಯವಿದ್ದರೂ ಕೂಡ ಆತ್ಮೀಯರೇ ಇಲ್ಲದೆ ಏಕಾಂತತೆಯಲ್ಲಿ ಇರಬೇಕಾಗುತ್ತದೆ. ನಿಮ್ಮ ಸಾಲದ ಹೊರೆ ಹೆಚ್ಚಾಗುವಂತೆ ಖರ್ಚು ಮಾಡಬೇಡಿ. ದೇಹದಲ್ಲಿ ರೋಗಗಳು ಹೆಚ್ಚಾಗುವಂತೆ ತಿನ್ನಬೇಡಿ. ಕಲಹಗಳು ಹೆಚ್ಚಾಗುವಂತೆ ಮಾತನಾಡಬೇಡಿ. ಚಿಂತೆ ಹೆಚ್ಚಾಗುವಂತೆ ವಿಪರೀತ ಯೋಚಿಸಬೇಡಿ. ಯಾರು ತಮ್ಮ ಲಾಭಕ್ಕಾಗಿ ಇತರರನ್ನು ಬಳಸಿಕೊಳ್ಳುವರೋ ಒಂದಲ್ಲ ಒಂದು ದಿನ ಒಂದು ಕಡೆ ಇನ್ಯಾರದ್ದೋ ಲಾಭಕ್ಕಾಗಿ ಅವರು ಕೂಡ ಖಂಡಿತವಾಗಿಯೂ ಬಳಕೆಯಾಗುತ್ತಾರೆ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ, ಹಸಿವಾದಾಗ ಅನ್ನದ ಬೆಲೆ, ಕೆಲಸ ಇಲ್ಲದಿರುವಾಗ ಹಣದ ಬೆಲೆ, ದೂರವಾದಾಗ ಮನುಷ್ಯನ ಬೆಲೆ, ಮೋಸ ಮಾಡಿದಾಗ ನಿಯತ್ತಾಗಿರುವವರ ಬೆಲೆ ನಮಗೆ ತಿಳಿಯುತ್ತೆ. ನಿಮ್ಮ ಹತ್ತಿರ ಏನಿದೆಯೋ ಅದನ್ನು ದೇವರು ಕೊಟ್ಟಿದ್ದಾನೆ ಅಂತ ಸಂತೋಷಪಡಿ. ನಿಮ್ಮ ಹತ್ತಿರ ಏನಿಲ್ಲವೋ ಅದನ್ನು ದೇವರು ನಿಮಗೆ ಮುಂದೆ ಕೊಟ್ಟೇ ಕೊಡುತ್ತಾನೆ ಅನ್ನೋ ನಂಬಿಕೆಯಿಂದ ಇರಿ. ಮನುಷ್ಯನ ಸಮಸ್ಯೆಗಳಿಗೆ 2 ಮುಖ್ಯ ಕಾರಣಗಳಿವೆ. ಒಂದು, ಅವನು ಅದೃಷ್ಟಕ್ಕಿಂತ ಹೆಚ್ಚಿನದ್ದನ್ನು ನಿರೀಕ್ಷಿಸುತ್ತಾನೆ ಮತ್ತು ಸಮಯಕ್ಕಿಂತ ಮುಂಚಿತವಾಗಿಯೇ ಅದನ್ನು ಬಯಸುತ್ತಾನೆ. ಪ್ರಪಂಚ ಹೇಗೆ ಅಂದರೆ ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ತನ್ನ ಮಾತಿನ ಶೈಲಿಯೇ ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ಮುಖ್ಯವಾಗಿರುತ್ತದೆ. ಒಳ್ಳೆಯ ಜನರು ಘರ್ಷಣೆಯ ಹಾದಿಯ ಮೂಲಕ ಹೋಗುತ್ತಾರೆ, ಆದರೆ ಬಳಲುವಿಕೆಯಲ್ಲಿ ಅಲ್ಲ. ಆ ಅನುಭವವು ಅವರ ಜೀವನವನ್ನು ಕಹಿಯಾಗಿರಿಸದೆ ಉತ್ತಮಗೊಳಿಸುತ್ತದೆ. ಅವರು ಹೀಗೆನ್ನುತ್ತಾರೆ, ಇವರು ಹಾಗೆನ್ನುತ್ತಾರೆ ಎಂದು ತಲೆಕೆಡಿಸಿಕೊಂಡು ಕೂತರೆ ನಾವು ಅಂದುಕೊಂಡ ಹಾಗೆ ಜೀವನ ಸಾಗುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಮುಂದೆ ಸಾಗುತ್ತಿರಬೇಕು. ಯಾರಿಗೋ ಏನನ್ನೋ ಕೊಟ್ಟೆ ಅಂತ ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು, ನೀನು ಕೊಡುತ್ತಿರುವುದು ಹಳೆಯ ಜನ್ಮದ ಸಾಲ ತೀರಿಸುತ್ತಿರಬಹುದು. ಒಳ್ಳೆಯವರಿಂದ ಕೆಟ್ಟದ್ದು ಏಕೆ ಸಂಭವಿಸುತ್ತದೆ?
ಕೃಷ್ಣನ ಮಾತು, ಏಕೆಂದರೆ ಘರ್ಷಣೆ ಇಲ್ಲದೆ ವಜ್ರಗಳು ಹೊಳೆಯಲಾರವು, ಏಕೆಂದರೆ ನೀರಿಲ್ಲದೆ ಚಿನ್ನವನ್ನು ಶುದ್ಧೀಕರಿಸಲು ಸಾಧ್ಯವಿಲ್ಲ. ಅದೇ ರೀತಿ ಅಡ್ಡಿ ಆತಂಕಗಳು, ಎಷ್ಟೇ ಕಷ್ಟಗಳು ಬಂದರೂ ನಿಮ್ಮ ಪ್ರಯತ್ನವನ್ನು ಮಾತ್ರ ಎಂದಿಗೂ ಬಿಡಬಾರದು. ಪ್ರಯತ್ನ ಬಿಟ್ಟಾಗ ಸೋಲು ಕಟ್ಟಿಟ್ಟ ಬುತ್ತಿಯಾಗುತ್ತದೆ. ನಿರಂತರ ಪ್ರಯತ್ನಶೀಲತೆಯ ಗುಣವಿದ್ದರೆ ಅಂಥವರಿಗೆ ಯಶಸ್ಸು ಖಂಡಿತ ದೊರೆಯುತ್ತದೆ. ನಿರಂತರ ಪ್ರಯತ್ನದಿಂದ ಅಸಾಧ್ಯವೆಂಬ ಕೆಲಸ ಕಾರ್ಯಗಳು ಸಾಧ್ಯವಾಗುತ್ತವೆ. ನೆನಪಿಡಿ, ಒಂದು ಜವಾಬ್ದಾರಿ ಅಥವಾ ಅಧಿಕಾರವನ್ನು ನಿಭಾಯಿಸಲು ಯೋಗ್ಯತೆ ಇಲ್ಲದ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ನೀಡಬಾರದು. ಏಕೆಂದರೆ ಅಂತಹ ಜವಾಬ್ದಾರಿ ಹೊತ್ತುಕೊಳ್ಳುವ ಅರ್ಹತೆಯೇ ಇಲ್ಲದವರಿಗೆ ಅದನ್ನು ನೀಡಿದರೆ ಏನೂ ಲಾಭವಿಲ್ಲ. ಬಂಗಾರವೇ ದೊಡ್ಡದು ಎಂದು ತಿಳಿದ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ ಮತ್ತು ಗೊತ್ತಾಗುವುದೂ ಇಲ್ಲ. ಅದಕ್ಕಾಗಿ ಯಾರಿಗೆ ಯಾವ ರೀತಿಯ ಸ್ಥಾನವನ್ನು ನೀಡಬೇಕು ನಿಮ್ಮ ಜೀವನದಲ್ಲಿ ಎಂದು ತಿಳಿದುಕೊಂಡು ಆ ಸ್ಥಾನವನ್ನು ಕೊಡಿ. ಇಲ್ಲವಾದಲ್ಲಿ ಅದು ವ್ಯರ್ಥವಾಗುತ್ತದೆ. ಪ್ರಪಂಚ ಹೇಗೆ ಅಂದರೆ, ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯೇ ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೆ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ಮುಖ್ಯವಾಗುತ್ತದೆ. ಬಾಲವನ್ನು ಹಿಡಿಯುವುದಕ್ಕಿಂತ ಗೆಲ್ಲುವ ಕುದುರೆಯನ್ನು ಸಿದ್ಧಪಡಿಸುವವನೇ ನಿಜವಾದ ಸಾರಥಿ. ತುಂಬ ಆಲೋಚನೆಗಳನ್ನು ಮಾಡಬೇಡಿ, ಏಕೆಂದರೆ ಇಲ್ಲದೇ ಇರುವ ಹೊಸ ಹೊಸ ಸಮಸ್ಯೆಗಳು ಹುಟ್ಟಿಕೊಂಡು ಬಿಡುತ್ತವೆ. ನೀವು ಎಷ್ಟೇ ಸಿರಿವಂತರಾಗಿ ಇರಬಹುದು, ಮೊದಲು ನಿಮ್ಮ ಬಡತನದ ಬಗ್ಗೆ ನಿಮಗೆ ಅರಿವಿರಬೇಕು. ಏಕೆಂದರೆ ಬಡತನದಿಂದ ಕಲಿತ ಪಾಠವೇ ನಮ್ಮ ಭವಿಷ್ಯಕ್ಕೆ ಮುಂದೊಂದು ದಿನ ಬುನಾದಿಯಾಗುವಂಥದ್ದು. ಬಡತನವೇ ಸಿರಿತನ ಏನೆಂದು ತಿಳಿಯುವುದಕ್ಕೆ ಇರುವ ಪ್ರಮುಖ ಜೀವನ ಪಾಠ. ಇರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡಿ, ಅದು ಅಸಾಧ್ಯ. ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡಿ, ಅದು ಸಾಧ್ಯ. ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂವುಗಳ ಬಗ್ಗೆ ಯೋಚಿಸುವುದಿಲ್ಲ. ಹೊಸ ಹೂವಿನ ಸೃಷ್ಟಿಯೇ ಅದರ ಧ್ಯಾನ. ಕಳೆದು ಹೋದುದರ ಬಗ್ಗೆ ಚಿಂತೆ ಬೇಡ, ಹೊಸತನ್ನು ಸೃಷ್ಟಿಸುವ ಉತ್ಸಾಹವಿರಲಿ. ವಿದ್ಯೆಯನ್ನು ಕಲಿತ ನಂತರ ಗುರುಗಳನ್ನು ಮರೆಯಬಾರದು. ಸಂಪತ್ತು ಬಂದ ನಂತರ ಸ್ನೇಹ ಸಂಬಂಧವನ್ನು ಮರೆಯಬಾರದು. ಹೆಂಡತಿ ಬಂದ ಮೇಲೆ ಹೆತ್ತವರನ್ನು ಮರೆಯಬಾರದು. ಗೌರವ ಸಿಕ್ಕಿದ ನಂತರ ನಡೆದು ಬಂದ ದಾರಿಯನ್ನು ಮರೆಯಬಾರದು. ನಮ್ಮ ಕಷ್ಟ ಮುಗಿದ ನಂತರ ಸಹಾಯ ಮಾಡಿದವರನ್ನು ಮರೆಯಬಾರದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.